ನಾನು ಪಾರ್ಟ್ 2 ವ್ಲಾಗ್ ಹಾಕ್ತೇನೆ ಆಯಿತಾ. ಯಾಕೆ ಅಂತ ಹೇಳಿದರೆ ಪಾರ್ಟ್ 1ನಲ್ಲಿ ಆಗೋದಿಲ್ಲ, ನನಗೆ ಎಡಿಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಕಷ್ಟ ಅಂದರೆ ಅದು ಲೋಡ್ ಆಗೋದಿಲ್ಲ, ಹಾಗೆ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಮಾಡ್ತೇನೆ. ಇವಾಗ ನೋಡ್ತಾ ಇರೋದು ನೀವು ಪಾರ್ಟ್ 2. ಪಾರ್ಟ್ 1 ನೋಡಲಿಲ್ಲ ಅಂದರೆ ಒಂದು ಸಲ ಫಸ್ಟಿಂದ ನೋಡ್ಕೊಂಡು ಬನ್ನಿ. ತುಂಬ ಅಲ್ಲ. ಓಕೆ ಓಕೆ, ಇದು ಕಾಯಿ ಔಟ್ ಆತಪ್ಪ ನೋಡಿ, ಕಾಳು ಔಟ್ ಆತ. ಹಾಳಾಗ್ತದೆ ಮಂಗ ಇದಾಗ್ತದಲ್ವಾ. ಎಂಚ ಉಂಡು ಬೊಂಡ? ಸೂಪರಾ? ಅಮ್ಮಗೆ ಕೊಟ್ಟದಿಲ್ಲೇ. ಅಮ್ಮ ಬಾ ಬೇಗ. ನಂದೆಲ್ಲ ಕುಡ್ದ ತಪ್ಪಂತೆ ಚೂರು ಹಿಡ್ದು ಇನ್ನು. ಹಂಗೆ ನನ್ಸೊಂದು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ನಿದ್ದೆ ಮಾಡಿದ್ದೆ ಅಷ್ಟೇ. ಆಮೇಲೆ ನೈಟ್ ಜರ್ನಿ ಮಾಡಿದಲ್ಲ, ಡ್ಯೂಟಿಗೆ ಹೋಗಿ ಬಂದು ನೈಟ್ ವಾಪಸ್ ಬಸ್ಸಲ್ಲಿ, ಅದು ಸಿಟ್ಟಿಂಗ್ ಬಸ್ಸಲ್ಲಿ ಬಂದದ್ದು, ನಿದ್ದೆ ಕೂಡ ಸರಿಯಾಗಲಿಲ್ಲ. ಮತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಹೊತ್ತಾದಷ್ಟೇ. ಇವಾಗ ಕಣ್ಣೆಲ್ಲ ನೋಡಿ ಸಣ್ಣ ಸಣ್ಣ ಆಗಿದೆ ನಮ್ಮದು. ಇವಾಗ ನಿದ್ದೆ ಮಾಡಬೇಕು. ನಿದ್ದೆ ಮಾಡಿ ಆದಮೇಲೆ ನಾಳೆದು ನಂದು ವ್ಲಾಗ್ ಮಂಗಳೂರಿಗೆ ಹೋಗೋದಿರ್ತದೆ. ಮಂಗಳೂರಲ್ಲಿ ನಾನು ಮತ್ತು ನನ್ನ ತಂಗಿಯವರು ಮಂಗಳೂರಿಗೆ ಹೋಗಿ ಅಲ್ಲಿ ನಿಮಗೆ ಮೀನು ಮಾರ್ಕೆಟ್ ತೋರಿಸ್ತೇವೆ. ಸೊ ನಾಳೆ ಸಿಗುವ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನೋಡಿ, ನಾನು ಹೇಳಿದ್ದಲ್ಲ, ನಾನು ತಂಗಿ ಮತ್ತು ಚಿಕ್ಕಪ್ಪನ ಮಗಳು, ಇವಳು ನನ್ನ ಸಣ್ಣ ತಂಗಿ, ಇವಳು, ಇಷ್ಟು ನಾವು 3 ಜನ ಸೇರಿ ಇವತ್ತು ಮಂಗಳೂರು ಫಿಶ್ ಮಾರ್ಕೆಟಿಗೆ ಹೋಗ್ತಿದ್ದೇವೆ. ಹಾಗೆ ಅಲ್ಲಿದೊಂದು ಬ್ಲಾಗ್ ಮಾಡುವ ಅಂತೇಳಿ. ಇವಾಗ ಅಷ್ಟೇ 7:27 ಆಯಿತು. 7:30ಕ್ಕೆ ಬಸ್. ಇಂಚೆ ಬರ ಬೇಗ, 7:30ಕ್ಕೆ ಬಸ್. ಹಾಗೆ ಈಗ ನಾವು ಇಲ್ಲಿ ಫಾಸ್ಟ್ ಹೋಗಬೇಕು. ಅದು ಅಲ್ಲದೆ ಇಲ್ಲಿ ಪಾಚಿ ಹಿಡ್ದಿದೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇನ್ನು ಮಂಗಳೂರಲ್ಲಿ ಸಿಗುವ.
ತಂಗಿ ಇನ್ನೂ ಬರಬೇಕಷ್ಟೇ, ಅವಳು ಇನ್ನೂ ಅಲ್ಲಿ ನೆಲ್ಯಾಡಿ ಧರ್ಮಸ್ಥಳ ಅಲ್ಲಿ ಎಲ್ಲ ಆಗಿ ಬರಬೇಕಿದ್ರೆ ತುಂಬ ಹೊತ್ತಾಗ್ತದೆ. ಅಲ್ಲಿ ತನಕ ನಾನು ಮತ್ತೆ ತಂಗಿ ಇವಾಗ ಮಂಗಳೂರಿನ ಫೇಮಸ್ ಸಿಟಿ ಸೆಂಟರ್ ಮಾಲಿಗೆ ಒಮ್ಮೆ ಹೋಗಿ ಬರುವ ಅಂತ ಹೇಳಿ ಒಡಿಪಜ್ಜು. ಹಾಂ, ಅದಲ್ಲದೆ ಇವಳು ಹೊಸದಾಗಿ ಹೋಗುದಂತೆ, ಹಾಗೆ ಕರ್ಕೊಂಡು ಹೋಗುವ ಅಂತ ಹೇಳಿದ್ರು. ಆ್ಯಕ್ಚುಲಿ ಇದು ಮಂಗಳೂರವರಿಗೆ ಫೇಮಸ್ ಇಲ್ಲಿ ಸಿಟಿ ಸೆಂಟರೇ. ಇವಾಗ ಒಂದು ಸ್ವಲ್ಪ ಬೇರೆ ಮಾಲ್ ಆಗಿರ್ಬೋದು, ಆದರೆ ಸ್ಟಾರ್ಟಿಂಗ್ ಅವತ್ತಿಂದ ಇದ್ದಿದ್ದು ಸಿಟಿ ಸೆಂಟರ್ ಅಂತ. ಇವಾಗ ಸ್ಕೂಲ್ ಕಾಲೇಜ್ ಟೈಮ್ ಅಲ್ಲ, ಹಾಗೆ ಯಾರು ಕೂಡ ಇಲ್ಲ. ಸೊ ನಮಗೆ ಇವತ್ತು ಹೇಗೆ ಬೇಕಾದರೆ ಸುತ್ತಾಡ್ಬೋದು, ಕಿರಿಕಿರಿಯಲ್ಲಿ ಅಷ್ಟೊಂದು ಇರೋದಿಲ್ಲ. ಇವಳನ್ನು ಮತ್ತೆ ಇಲ್ಲಿ ಸ್ಟೇರ್ ಕೇಸಲ್ಲಿ ಕರ್ಕೊಂಡು ಹೋಗುವ. ಅವಾಗೊಮ್ಮೆ ಕರ್ಕೊಂಡು ಬಂದೆ. ಕಾರ್ ದೀಡು ಎಲ್ಲೋ ಲೈನಾಗ ದೀಡೋಡ್ಸು, ಎಲ್ಲೋ ಲೈನ್ ದೀಡೋಡ್ಸು ಬರ್ತದೆ. ಹಾಂ, ಗುಡ್. ಹೇಗಿದೆ ಹೇಗಿದೆ? ಶೂರ್. ಯಾಕಂದರೆ ಇವಳು ಮನೇಲೇ ಇರ್ತಿರ್ಲಲ್ಲ, ಇವಳು ಮಂಗಳೂರಲ್ಲಿ. ಇವಳು ಇವಾಗ ಫಸ್ಟ್ PU ಅಷ್ಟೇ. ಸೊ ಇವಾಗ ಸ್ಟಾರ್ಟಿಂಗ್ ನಮ್ಮ ಜೊತೆ ಹೀಗೆ ಬರ್ತಿರೋದು ಇವಳು. ತಂಗಿ ಬರುವ ತನಕ ಇವಾಗ 1 ಅವರ್ ಇಲ್ಲಿ 1 ಅವರ್ ಅಲ್ಲ 45 ಮಿನಿಟ್ಸ್ ಟೈಮ್ ಪಾಸ್ ಮಾಡಬೇಕು. ಹಾಗೆ ಸ್ಟೇರ್ ಕೇಸ್ ಎಲ್ಲೆಲ್ಲಿ ಸಿಗ್ತದೆ, ಎಷ್ಟು ಫ್ಲೋರ್ ಇದೆ ಅಷ್ಟು ಫ್ಲೋರ್ ನಾವೀಗ ಹೋಗ್ತಾ ಇದ್ದೇವೆ. ಏಕೊಂದು 3 ಫ್ಲೋರ್ ಬರ್ತೀಯ ನನ್ನಲ್ಲ, ಒಂದು 3 ಫ್ಲೋರ್ ಏನೋ ಹತ್ತಿದ್ವಿ ನಾವು. ಒಟ್ಟಲ್ಲಿ ಟೈಮ್ ಪಾಸ್ ಮಾಡಬೇಕಲ್ಲ, ಹಾಗೆ ಫಸ್ಟ್ ಇವಾಗ ಏನಾದರೂ ಒಂದು ತಿನ್ನಬೇಕು. ಹುಡುಗಿರಿಗೆ ಬೇಕಾದ್ದು ಅಂತ ಒಂದು ಸಿಕ್ಕಿದೆಯಲ್ಲ, ಮಿಸ್ಟರ್ DIY ಇದೆ. ಸೊ ಇಲ್ಲಿ ಹೋಗುವ, ಏನಾದರೂ ಬೇಕಾ ಅಂತೇಳಿ ನೋಡುವ. ಜೊತೆಗೆ ನಮಗೇನು ಬೇಡ ಆದರೂ ನೋಡ್ಕೊಂಡು ಬರುವ. ನಮಗೆ ಕ್ಯಾಮ್ರಾ ಇಡಲಿಕ್ಕೆ ಸರಿಯಾಗಿ ಸ್ಟಿಕ್ ಬೇರೆ ಸಿಕ್ಕಿದೆ. ಸುತ್ತಿ ಸಾಕಾಯಿತು. ಹಾಗೆ ಇವಾಗ ಪಿಜ್ಜಾ ಹಟ್ಟಿಗೆ ಬಂದಿದ್ದೇವೆ. ಪಿಜ್ಜಾ ತಿಂತ ಟೈಮ್ ಪಾಸ್ ಮಾಡ್ತಾ ಇರುವ ಅಂತ. ಆಮೇಲೆ ತಂಗಿ ಬರ್ತಾಳಲ್ಲ, ಆಮೇಲೆ ಒಟ್ಟಿಗೆ ಜೊತೆಗೆ ಮತ್ತೆ ಹೋದರೆ ಆಯಿತು ಅಂತ. ಕೇಳುವ ಇವಳ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತಾ? ರೇಟ್ ಹೇಗಿತ್ತು? ಕಡಿಮೆ ಇತ್ತಾ ಜಾಸ್ತಿ ಇತ್ತು ಡ್ರೆಸ್ಸಸ್ಸಿಗೆ? ಅದಕ್ಕೆ ಸ್ವಲ್ಪ ಜೋರು ಹೇಳೋದು, ಕ್ಯಾಮ್ರಲ್ಲಿ ಕೇಳೋದು ಜಾಸ್ತಿ ಅಲ್ಲ? ಹೌದು. ಹಾಗೆ ದಾಯಿಗೆ నేను ತಿಂತ ಪನ್ನು ದಾಲ್ ಹಾಪುಜಿ ಪನ್ನು ಹೆಂಗೊಂದು ಕಂಟಿಡ್ ತಿಕ್ಕೊಂಡು ಪನ್ನು ಈ ಒಂದು ಇವಳು ಇದನ್ನು ನೋಡಿ ದಾಯಿಗೆ ನಾನು ತಿಂತ ಕೈ ತಿಂತೆ ಮತ್ತೊಂದು ಬರ್ತಿರತ್ತೆ. ಓ, ಇವಳು ಇದನ್ನು ಅಂದ್ಕೊಂಡು ಈ ಥರ ಹಿರ್ಕೊಂಡು ಬರ್ತಾರಲ್ಲ ಸ್ಟಿಕ್ ಅಂತ, ಆ ಥರ ಅಂತೇಳಿ ಅಂದ್ಕೊಂಡಿದ್ದೆ. ಫೈನಲಿ ನಾವು ಆರ್ಡರ್ ಮಾಡಿದ ಪಿಜ್ಜಾ ಬಂದಿದೆ. ಪಿಜ್ಜಾ ಕ್ಯಾಮ್ರಾ ಯೂಸ್ ಮಾಡ್ತೀಯಾ ಅಂತಾನೆ. ಫೈನಲಿ ಇಲ್ಲಿ ಬಂದಿದೆ ನೋಡಿ. ಇವಾಗ ಇದನ್ನು 2 ಪೀಸ್ ತಿಂತಾರೆ, ಮತ್ತೊಂದು ಪೀಸ್ ತಂಗಿಗೆ ಇರ್ತಾರೆ, ಮತ್ತೆ ಒಂದು ಪೀಸ್ ನಾವಿಬ್ಬರು ಅರ್ಧ ಮಾಡಿ ತಿಂತೇವೆ. ಅವಳಿಗೊಂದು ಪೀಸ್ ಸಾಕು. ಅವಳು ಇಲ್ಲಿ ಇರ್ತಾಳೆ ಈಗಾಗಲೇ ಜ್ಯೋತಿ ಸರ್ಕಲ್ಲಿದ್ದಾಳೆ ಅಂತೆ, ಬರ್ತಾಳೆ ಅಂತೆ. ಹಾಗೆ ಟ್ರೈ ಮಾಡ್ಬೋದಾ? ತಿನ್ನು ಫಸ್ಟ್. ಕ್ಯಾಮರಾ ತೆಗೆದ್ರೆ ನೋಡಿ ಶುಭುಂಡ ಚೆನ್ನಾಗಿದೆ. ನೋಡುವ, ತಂಗಿ ಬರುವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ಇವಾಗ ನಾವಿಬ್ಬರು ಕಾಲ್ ಮಾಡೋಣ. ಮಂಗಳೂರು ಹುಡುಗಿ ಬಂದ್ಲು. ಈ ಟಾಪ್ ಇಲ್ಲಿಂದಯಾ ಹೊಸ್ತಾ? ಈಗ ನಮ್ದು ಇದಿಲ್ಲ ಸ್ಟೇರ್ ಕೇಸ್. ಈಗ ನಮಗೆ ಸುಲ್ತಾನ್ ಬತ್ತೇರಿಗೆ ಹೋಗ್ತಾ ಇದ್ದೇವೆ ಆಯ್ತಾ. ಧಕ್ಕೆಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಧಕ್ಕೆಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಹಾಗೆ ಈಗ ಅಲ್ಲಿ ಧಕ್ಕೆಯಲ್ಲಿ ಇವಳಿಗೆ ಕಾಲೆಲ್ಲ ಮೀನು ಸ್ಮೆಲ್ ಬರ್ತಿರುತ್ತೆ. ಹಾಗೆ ಮತ್ತೆ ಬೇಡ ಅಂತೇಳಿ ಇದು ಹಾಕಿ ಎಷ್ಟು ಹಾಕೊಂಡರಲ್ಲ. ಹಂಪನಕಟ್ಟೆಯಲ್ಲಿ ಇದ್ದೇವೆ ಇವಾಗ. ಹಂಪನಕಟ್ಟೆಯಲ್ಲಿ ಒಂಥರ ಮೆಮೊರೀಸ್ ಅಂತ ತುಂಬ ಇದೆ. ಯಾಕಂದ್ರೆ ನಾನು 3 ವರ್ಷ ಮಿಲಾಗ್ರಿಸ್ ಹಂಪನಕಟ್ಟೆ ಆಚೆ, ಮಿಲಾಗ್ರಿಸಿಂದಾಗಿ ಕೂಡ ನಮ್ಮ ವೆಲ್ಲಪ್ಪ ಹಾಸ್ಪಿಟಲಿಗೆ ಹೋಗ್ಬೋದು. ನಾನು ವೆಲ್ಲಪ್ಪಲ್ಲಿ ಕಲ್ತಿದ್ದು, ಹಾಗೆ ನನಗೆ ಅದಕ್ಕೆ ಮೆಮೊರೀಸ್ ಎಲ್ಲ ತುಂಬ. ಫೈನಲಿ ಸುಲ್ತಾನ್ ಬತ್ತೇರಿಗೆ ಬಂದು ನಾನು ವ್ಯೂಸ್ ತೋರಿಸ್ತೇನೆ ಯಾವ ಥರ ಇದೆ ಅಂತ ಹೇಳಿ. ಮತ್ತು ನಾವು ಸುತ್ತಲ್ ಬತ್ತೇರಿ ಯಾಕೆ ಅಂದರೆ ನಾವು ಮ್ಯಾಂಗ್ಳೂರು ಧಕ್ಕೆಗೆ ಅವರಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೆ.
ಫಿಶ್ದು ಸ್ಮೆಲ್ ಬರ್ತದಂತೆ. ಹಾಗೆ ಇದು ವ್ಯೂ ತೋರಿಸ್ತಾನೆ ಆಯ್ತಾ ನಿಮ್ಗೆ ಯಾವ ಥರ ಇದೆ ಅಂತ. ಇವರಿಬ್ರು ಇಲ್ಲಿ ಕೂತ್ಕೊಂಡಿದ್ದಾರೆ. ಸತ್ಯ ಅಲ್ಲ ಆಕ್ಟ್ ಮಾಡ್ತಿದ್ಯಾ? ಸತ್ಯ ಬಿಸಿಲಿಗೆ ಹಾಗೆ ಹೇಳಲಿಕ್ಕಾಗೋದಿಲ್ಲ ಇವ್ರನ್ನ. ಹೌದ್ಯಾ ನಿಜವಾಗ್ಲೂ? ಆ ಕಡೆ ನೋಡಿ ಈ ಕಡೆ ನೋಡ್ಲಿಕ್ಕೆ ಆಗ್ತಿಲ್ಲ. ಆಕ್ಟ್ ಮಾಡ್ತಿದ್ದಾಳೆ. ಬೋಟಲ್ಲೆಲ್ಲ ಹೋಗ್ಲಿಕ್ಕೆ ವಿಡಿಯೋ ಬಿಡು. ಅಷ್ಟೇ ಗೈಸ್, ಇನ್ನು ಬೋಟಲ್ಲೆಲ್ಲ ಹೋಗ್ಲಿಕ್ಕೆ ಉಂಟಂತೆ. ಗೊತ್ತಿಲ್ಲ, ಇಷ್ಟು ತನಕದಲ್ಲಿ ಬಸ್ಸಿಗೆಲ್ಲ ಹಣ ನಾನೇ ಕೊಟ್ಟದ್ದು. ಬಸ್ಸಿಗೆ ಮಾತ್ರ ಅವಳು ಕೊಟ್ಟದ್ದು, ಯಾಕಂದ್ರೆ ಅವಳಿಗೆ ಗೂಗಲ್ ಪೇ ಇತ್ತು. ಮತ್ತೆ ಅದ್ರ ನೀ ಅಂತಕ್ಕೆ ವ್ಲಾಗ್ಲಿ ಹೇಳೋಕು 400 ರೂಪಾಯಿ ದುಡ್ಡು ಕೈಲಿ ಇದ್ದಿದ್ದಾರೆ. ಮತ್ತೆ ಅದು ಇಲ್ಲೆಲ್ಲ ಕೊಡ್ಲಿಕ್ಕೆ ಬೇಕಲ್ಲ, ಅದಕ್ಕೆ ತಗೊಂಡು. ಹೌದು, ಸುಮ್ಮನೆ ಬೇರೆ ಡವ್ ಮಾಡೋದು ಅದೆಲ್ಲ ಬೇಕಾಗಿತ್ತು. ಇವಾಗ ಇನ್ನು ಬೋಟಲ್ಲಿ ಹೋಗುವ, ತೋರಿಸ್ತಾನೆ ಯಾವ ಥರ ಇದೆ ಅಂತ ಹೇಳಿ. ಆದರೂ ನನಗೆ ಅಲ್ಲಿಗೆ ಹೋಗ್ಬೇಕು, ಹೋಗಿ ನಡ್ಕೊಂಡು ಅಲ್ಲಿಗೆ ಆ ಲಾಸ್ಟಿಗೆ ಹೋಗ್ಬೇಕು ಅಂತ ಆಸೆ. ಆದ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಅದೇ ಈಗ ವರ್ಕ್ ಆಗ್ತಿರ್ದು. ಮತ್ತೆ ಈಗ ವರ್ಕ್ ಆಗ್ತಾ ಇರೋದು, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಓಹೋ ಹಾಗೆ. ಮತ್ತೆ ಅದು ಇದಾತಲ್ಲ, ಸೇತುವೆನ ಆತಲ್ಲ. ಅಲ್ಲಿ ಹೋಗಿ ಅದೇ ಆಗಿರೋಕೆ. ಇಲ್ಲಿ ಮೀನು ಹಿಡ್ದವೇನಾ? ಇಲ್ಲಿ ಈ ಕಾಲೇಜ್ ಮೇಲೆ ನೀರು ಹಿಡಿದರೆ ತುಂಬಾ ಇಲ್ಲಿ ಸ್ವಲ್ಪ ಗಲೀಜಾಗಿದೆ ಗೈಸ್. ಈ ತರ ಪರಿಸರ ಹಾಳು ಮಾಡೋರು ತುಂಬಾ ಜನ ಇರ್ತಾರೆ. ಅದು ಮೇಲ್ಗಡೆ ಮಾತ್ರ ಗಲೀಜು, ಇಲ್ಲೇ ಒಳಗಡೆ ಆದ್ರೆ ಅದು ಮೀನಿಗೆ ಸಿಕ್ಕಿಲ್ಲ. ಅಲ್ಲಿ ಇಲ್ಲಿ ಗಲೀಜು, ಅಥವಾ ಸರಿ ಕ್ಲೀನಿಕ್ ಅಷ್ಟೇ. ಅಲ್ಲಿ ಒಂದು ನಾಯಿ ಇತ್ತಾಯ್ತಾ, ಆ ನಾಯಿಗೆ ಇವಳು ಎಂತಂತ ಹೇಳಿದ್ದು, ಗಲೀಜು ಅಂತ ಹೇಳಿದ್ದು. ಮತ್ತೆ ಕರಿಯ ಅಂತ ಹೇಳಿದ್ಲು. ಎಂತ ಹೇಳಿದ್ರು ನಂಗೆ ಗೊತ್ತಿಲ್ಲ. ಹಾ, ಕರಿಯ ಕುತ್ರಿ ಅಂತ ಹೇಳಿದ್ಲು. ಅದಕ್ಕೆ ಎಲ್ಲಾದ್ರೂ ಬಾಯಿ ಬರುವ ಹಾಗಿರ್ತಿದ್ರೆ ಅದು ತಿರುಗಿಸಿ ಇವಳಿಗೆ ಬೈತಾಯಿತ್ತು. ಬೋಟಲ್ಲಿ ಹೋಗಬೇಕು ಅಂದರೆ ಫಸ್ಟಿಗೆ ಟಿಕೆಟ್ ಮಾಡ್ಕೊಳ್ಬೇಕು. 2 ವೇ ಮಾಡ್ಕೊಂಡಿದ್ದೆ ನಾವು, ಹೋಗಲಿಕ್ಕೆ ಮತ್ತು ಬರಲಿಕ್ಕೆ. ಎಷ್ಟು ಟಿಕೆಟಿಗೆ? 40. ಹೋಗ್ಲಿಕ್ಕೆ ಬರಲಿಕ್ಕೆ 3 ಜನರಿಗೆ 40 ಅಲ್ಲ, ಹೋಗ್ಲಿಕ್ಕೆ 20 ರೂಪೀಸ್. ಹೋಗ್ಲಿಕ್ಕೆ 20, ಬರಲಿಕ್ಕೆ 20, 40 ಆಗ್ತದೆ. ಹಾಂ, ನಾವು ಹೋಗುವ ಬೋಟ್ ಇದೆ, ಇಲ್ಲಿ ಬರ್ತಾ ಇದೆಯಲ್ಲ, ಇದೆ ಬಂತು ನೋಡಿ ನಾವು ಹೋಗುವ. ಇದು ಫೈನಲಿ ಬೋಟಲ್ಲಿ ಇವಾಗ ಕೂತಿದ್ದಾವೆ. ಪಾಪ ಆ ಕಡೆಯಿಂದೆಲ್ಲ ಈ ಕಡೆ ಬಂದಿದ್ರು, ನಾವು ಈ ಕಡೆ ಬಂದ್ವಿ ಅಲ್ಲ, ಅದಕ್ಕೆ ಅವ್ರು ಬರಲಿಲ್ಲ. ಹಾಗೆ ಜೊತೆ ಹೌದು. ಅಲ್ಲಿ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ? ಇಲ್ಲೇ ಹೋಗಿ ಬಂದದ್ದು ನಾವು. ಹೋಗುದು ಅಲ್ಲಿ ಒಂದು ಸ್ವಲ್ಪ 5 ನಿಮಿಷ ಇರ್ಬೋದ ಏನೋ, ಬರುದಷ್ಟೇ. ಅಲ್ಲಿ ತನಕ ನಮ್ಮದು ಟಿಕೆಟ್ ಅಂತ ಕೂಡ ಬೀಳ್ಬಾರ್ದಂತೆ. ನೆಕ್ಸ್ಟ್ ಮತ್ತೆ ಫಸ್ಟ್ ಎಕ್ಸ್ಟ್ರಾ ಟಿಕೆಟ್ ಮಾಡೋದು. ಕಾಮನ್ ಸೆನ್ಸ್ ಅಲ್ಲ, ಗೊತ್ತಿದೆ. ಕಾಮನ್ ಸೆನ್ಸ್ ಅಲ್ಲ, ಎಲ್ಲಾದ್ರೂ ಮಿಸ್ ಆಯಿತು ಅಂದರೆ ಇವಾಗ ಬೀಚ್ ಆ ಕಡೆ ನೋಡ್ತಿರ್ಬೇಕಲ್ಲ ನಿಜ. ಆದರೆ ಇವ್ಳು ಇದ್ರಲ್ಲಿ ಮಾತ್ರ ನೋಡಿ ಟಿಕೆಟ್ ನೋಡಿ ಇಬ್ಬರಲ್ಲಿ ಯಾರು ಜೋರು ಅಂತೇಳಿ ಗೊತ್ತಾಯ್ತಲ್ಲ. ಇವಾಗ ಈಸಿಯಾಗಿ ಕ್ಯಾಚ್ ಆಗ್ಬೋದು. ಮಳೆ ಬರೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮಳೆ ಬಂದರೆ ಹೆದರ್ಬೇಕು ಅಂತಿಲ್ಲ. ಆ ಕಡೆ ಇದೆ ಕವರ್ ಆಗಲಿಕ್ಕೆ. ಎಂತ ಹುಡುಕ್ತಿದ್ದಿ ಸಿಂಧು? ಬಂದ್ರು. ಮಳೆ ಬರ್ತದಲ್ಲ, ಮಳೆ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ. ಏರು ಡ್ರೈವರ ಬದಿಯ 2 ಜನ ಬದಿಯರು ಇರ್ತಾರಲ್ಲ, ಮಳೆ ಬರಬಾರ್ದು ಅಂತೇಳಿ ಅಂದ್ಕೊಂಡಿದ್ವಿ. ಮಳೆ ಬಂದೇ ಬಿಟ್ಟು ನಾವು ಅಲ್ಲಿಗೆ ಆ ಕಡೆ ಹೋಗ್ಬೇಕು ಅಂತಿದ್ವಿ. ಆ ಕಡೆ ಹೋದ್ರೆ ಚೆನ್ನಾಗಿ ಕಾಣಿಸಿದಲ್ಲ ಅಂತ. ಆದರೆ ಎಂತ ಮಾಡೋದು, ಮಳೆ ಬಂತು. ಎಂಥ ಒಂದುಂಟು ಪಚ್ಚು. ನಾನೆಲ್ಲ EMI ಶಾಂಡ್ ಸುಲ್ತಾನ್ ಬರ್ತೀವಿ. ಇವಾಗ ನಾವು ಊಟ ಮಾಡಲಿಕ್ಕೆ ಬಂದ್ವಿ.
ಮಾತಾಡ್ದು ಕೇಳ್ತಿದ್ದಾರೆ ಮತ್ತೆ ವಾಯ್ಸ್ ಕೊಡು. ಚಿಕನ್ ಸುಕ್ಕ ಟೇಸ್ಟ್ ನೋಡುವ. ಹಂಗೆಲ್ಲ ಕೈ ಹಾಕ್ಬೇಡ, ನಾ ತಿಂಬತ್ತಿಲ್ಲ ಅಂತ. ಚಿಕನ್ ಸುಕ್ಕ ಟೇಸ್ಟ್ ನೋಡುವ. ಇವಾಗ ಟೈಮ್ ಎಷ್ಟು? ಟೈಮ್ 7 ಗಂಟೆ ಕಳೀತು. 7, 5. ಲೈಟ್ ಆಫ್ ಮಾಡಿಯಾ? ಅದು ಲೈಟ್ ಎಂತಕ್ಕೆ ಹಂಗೆ ಮತ್ತೆ ಕಾದ್ಲೆ ಇವಾಗ ಕ್ಯಾಮರಾ ಕರೆಕ್ಟ್ ಆಗಿ ಬಂತು. ನಾನೊಬ್ಳು ಬಿಳಿಯಾಗಿ ಕಾಣ್ತಿದ್ದೇನೆ. ಅವಳು ಸುಲ್ತಾನ್ ಬತ್ತೇರಿಗೆ ಹೋಗಿ ಮೊಟ್ಟೆ ತಂದ್ವಿ 5. ಮೀನೆಲ್ಲ ತಗೊಳ್ಳಿಲ್ಲ, ಯಾಕಂದ್ರೆ ಮೊನ್ನೆ ಕೂಡ ನಮ್ಮಲ್ಲಿ ಮೀನು, ಮೊನ್ನೆಯಿಂದ ನಾನ್ ವೆಜ್ಜೆ. ಹಾಗೆ ಹೋಗಿ ಆಯ್ತು, ಬಂದಾಯ್ತು. ಇನ್ನು ಮನೇಲಿ ಹೋಗಿ ಎಷ್ಟೋ ವಿಡಿಯೋಸ್ ಕ್ಯಾಪ್ಚರ್ ಮಾಡಲಿಲ್ಲ, ಯಾಕಂದ್ರೆ ನಮಗೆ ಸರಿ ಆಗಲಿಲ್ಲ. ರೋಡೆಲ್ಲ ಇದ್ರೆ ನಮಗೆ ವಿಡಿಯೋ ಮಾಡಲಿಕ್ಕೆ ನಾಚಿಕೆ ಆಗ್ತದೆ ಎಲ್ಲರೂ ನೋಡಿದರೆ. ಹಾಗೆ ಈಗ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೇವೆ. ಇದೇ ರೋಡಲ್ಲಿ ಯಾವತ್ತು ನಡ್ಕೊಂಡು ಹೋಗೋದು. ಹೌದು, ಕತ್ತಲೆ ಆಗಿದೆ. ಟೈಮ್ ಎಷ್ಟು ಇವಾಗ? 7 ಗಂಟೆನಾ? 7:05. 7:05? 7:05 ಆದ್ರೂ ಕತ್ತಲೆ ಆಗ್ಲಿಲ್ಲ. ನಾವು ಕತ್ತಲೆ ಆಗಿದೆ ಅಂದ್ರೆ ಅಷ್ಟು ಸಾರಿ, ಇಲ್ಲದ್ರೆ ತುಂಬಾ ಕತ್ತಲೆ ಆಗ್ಬೇಕಿತ್ತಲ್ಲ. ಈಗ ಕತ್ತಲೆ ಆಗುದಿಲ್ಲ, ಇವಾಗ ಕತ್ತಲೆ ಆಗುದು ಲೇಟ್. ಹಾಗೆ ನಾನು ಇವರಿಬ್ರಿಗೆ ಒಂದೊಂದು ಹೆಸರಿಟ್ಟಿದ್ದೇನೆ. ಅದು ನಿಂಗೆ ನಾನು ಹೇಳ್ತೇನೆ, ವಿಡಿಯೋಗೆ ಬರ್ಲಿಲ್ಲ ಅಂದ್ರೆ ನಾನು ಹೆಸರು ಹೇಳ್ತೇನೆ. ಇವ್ರು ಇದು ಯಾಕೆ ಎಸಿದ ಕರೆಕ್ಟ್ ಆಗಿ ಹೇಳು. ನಂಗಲ್ಲ, ಇವರಿಗಿಬ್ರಿಗೆ. ಯಾಕಂದ್ರೆ ಅದೊಂದು ಇವರಿಗಿಬ್ರಿಗೆ ರೋಡಲ್ಲಿ ಒಂದು ಜೀಪ್ ಹೋದ್ರೆ ರೋಡ್ ಹಾಳಾಗ್ತದೆ. ನಮ್ಮದು ಕಾಂಕ್ರೀಟ್ ರೋಡ್ ಹೇಗೆ ಹಾಳಾಗ್ತದೆ, ಅದೇ ಗಾಡಿ ಹಾಳಾಗೋದು. ನೀನು ಎಂತಾದ್ರೂ ಹೇಳಿದ್ರೆ ಆಯ್ತಾ, ಅದಕ್ಕೆ ಎಂತಾದ್ರೂ ಉಲ್ಟನೆ ಮಾತಾಡ್ಬೇಕಷ್ಟೇ. ಅವ್ರಿಬ್ರದ್ದು ಅದೇ ಕೆಲಸ. ಅದಕ್ಕೆ ಒಂದು ದೊಡ್ಡ ಟಿಕ್ಲು ಮತ್ತೊಂದು ನೀ ಅದಕ್ಕಿಂತ ದೊಡ್ಡದು ಟಿಕ್ಲು. ಬೈಕ್ ಖುಷಿ ಆಯ್ತಂತೆ ಅವ್ರಿಗೆ ನನ್ನ ಹೆಸರಿಟ್ಟು. ಮಿಕ್ಕ ಖುಷಿ ಆಗಿದೆ. ಇವಳು ಈಗ ವಿಡಿಯೋ ಡಿಲೀಟ್ ಮಾಡಿದ್ದು. ಈಗ ಇವಳಿಗೆ ಪೆದ್ದಿ ಅಂತ ಹೇಳಿದ್ದು. ಇವಳು ಪೆದ್ದಿ, ಅದಕ್ಕೆ ವಿಡಿಯೋ ಡಿಲೀಟ್ ಮಾಡಿದ್ರೆ ಅದನ್ನ ಹೇಳ ಹಂಗೇನೆ. ಇಲ್ಲ ವಿಡಿಯೋ ಡಿಲೀಟ್ ಮಾಡೋದಿಲ್ಲ. ಹಾಗೆ ಇದ್ದ ಹಾಗೇನೆ ಹಾಕುವಲ್ಲ. ಈಗ ನೋಡಿ, ನಾನು ಬೆಳ್ಳಕ್ಕೆ ಕಾಣ್ತಿದ್ದೇನೆ, ಇವರಿಬ್ರು ಕಪ್ಪು ಕಾಣ್ತೀರಿ. ರಿಯಲ್ ಬ್ಯೂಟಿ. ಕಪ್ಪು ಇದ್ರೇನು ಹತ್ತನ ಡೈಲಾಗ್. ಆಯ್ನದಾಯ್ತು ಡೈಲಾಗ್. ಕಪ್ಪು ನಿನ್ನ ಕೂದಲು ಕಪ್ಪು. ನಿನ್ನ ಬ್ಯೂಟಿ ಹೆಚ್ಚಿಸುವ ನಿನ್ನ ಕೂದಲು ಕಪ್ಪು. ಮತ್ತೆ ನಿನ್ನ ಕಣ್ಣು ಗುಡ್ಡೆ. ಯಾರದು ಕಣ್ಣು ಗುಡ್ಡಿಸೋ ಕಪ್ಪು? ಯಾರು ಹೇಳುದು? ಪತ್ತೆ ಹೇಳುದು, ಚಿಕ್ಕಮ್ಮನ ಮಗ ಹೇಳುದಂತೆ. ಹಾಗೆ ಅವನು ಬ್ಲ್ಯಾಕ್ ಅಂತ ನಾವು ಅವನಿಗೆ ತಮಾಷೆ ಮಾಡ್ದು, ಅದಕ್ಕೆ ಅವನು ಆ ಥರ ಹೇಳುದಂತೆ. ಹಾಗೆ ನಾವು ಯಾರಿಗೆ ಹಾಗೆ ಹೇಳಿದೆ, ಸುಮ್ಮನೆ ಹೀಗೆ ತಮಾಷೆಗೆ ಹೇಳೋದು, ಕಾಲಲ್ಲಿಕ್ಕೆ ಖುಷಿ ಆಗ್ತದಲ್ಲ. ಹಾಗೆ ಸರಿ, ಕತ್ಲಾಗ್ತಾ ಬಂತು, ವಿಡಿಯೋಗೆ ಸರಿಯಾಗಿ ಕಾಣೋದಿಲ್ಲ. ಇವಳು ಹೀಗೆ ಮಾತಾಡೋದು, ಕೊಡು ಇವಳು ಹೀಗೆ ಕಾಣದಿಲ್ಲ. ರಿಯಲ್ ಬ್ಯೂಟಿ ಇವಳು. ಚೀ ಬೇಡ ಎಂತ ಹೇಳ್ತಿದ್ದೆ ಗೊತ್ತಿಲ್ಲ ನಂಗೆ, ಗೊತ್ತಿಲ್ಲ. ಎಲ್ಲ ಎಂತ ಟಾಪಿಗೆ ಮಾಡ್ತಾ ಇದ್ದಾರೆ. ಎಂತಕ್ಕೂ ವಿಡಿಯೋ ಮಾಡುವಂತ ಹೇಳಿ ತಗೊಂಡದ್ದು. ಎಂತ ಹೇಳ್ತಿದ್ದೆ ಹೇಳು. ಆಯ್ತು, ವಿಡಿಯೋ. ಇವಳು ಹೇಗೆ ಮಾತಾಡುವುದು ಅಂತ. ಸೊ ಕಾಲೆಳಿಲಿಕ್ಕೆ ಸರಿ ಆಯ್ತಾ, ಕಾಲು ಎಳಿಲಿಕ್ಕೆ ಖುಷಿ ಆಗ್ತದಲ್ಲ. ಹಾಗೆ ಇವಾಗ ಕತ್ತಲಾಗ್ತಾ ಬಂತಲ್ಲ, ಈ ವಿಡಿಯೋ ಡಿಲೀಟ್ ಮಾಡುವ, ಇಲ್ಲಿ ಸಾರಿ ಬ್ಲಾಗ್ ಸೆಂಡ್ ಮಾಡುವ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಎಂಡ್ ಮಾಡ್ದಲ್ಲ, ನೀವು ಹಿಂಗೆ ಮಾತಾಡ್ದು ಅಂತ ಹೇಳಿದೆ. ಎಂಟರ್ ಮಾಡಿ. ಈ ವಿಡಿಯೋನ ನಾವಿಲ್ಲಿಗೆ ಎಂಡ್ ಮಾಡುವ. ಇಲ್ಲಿ ತನಕ ವ್ಲಾಗ್ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವ್ಲಾಗಲ್ಲಿ ಸಿಗುವ. ಅಲ್ಲಿ